ಮೆಣಸಿನ ಗಿಡ ಬಾರಿ ಕುಂತಾವ್ ಬಿಡ್ರಿ ಇವ್ರು. ಹ್ಞೂನ್ಲಿ ಮೀನಾಕ್ಷಿ, ರಗಡ ಬಡ್ದಾಡಿವ ಇವ ಈ ವರ್ಷ ಗಂಡ ಐತಿ ಹೋತ ನಿನ್ನ ರಗಡ ಬಡ್ದಾಡಿವ ಇವ. ಗಿಡ ಏನೋ ಬೇಸದಾವ್ ಖರೀ, ಆದ್ರ ಪೀಕ್ ಚಲೋ ಬರ್ಬೇಕು ಬೇ. ಎದಕ್ಕೆ ತಲೆ ಕೆಡಿಸ್ಕೋತಿ ಪ್ರೇಮಕ್ಕ? ನಿನ್ನ ಮೆಣಸಿನ ಗಿಡ ಪಾಸ್ ಅದಾವ ಈ ವರ್ಷ. ಇದು ಮಳೆ ಒಂದು ಬಂದರ್ಧ ಕೆಡಿಸ್ತೈತಿ, ಹೋಗಿ ಅರ್ಧ ಕೆಡಿಸ್ತೈತಿ ಇವ. ಅದೇ ಹೆದರಿಕಿ ನನಗೆ ಪ್ರೇಮಕ್ಕ. ಈ ಸರಿ ಉಷ್ಟ್ರಿಗೆ 5 ಕಿಲೋ ಮೆಣಸಿನ್ಕಾಯಿ ನಮಗೆ ತೆಗೆದಿಟ್ಬಿಡುವ ಮೀಡಿಯಮ್. ಮತ್ತು ಖಾರಕ್ಕೆ ಬೇಕಾ ವರ್ಷನ್ಗಟ್ಲೆ. ಆತು ತಗೋ, ಇಡ್ರಿವಾ ಸಾಲ. ಮೀನಾಕ್ಷಿ, ಅರ್ಬಿ ಹೊಲದ ಬಿಟ್ಟು ಬಿಡುವ, ಹೊಲಕ್ಕೆ ಗಟ್ಟಿಗೆ ದುಡಿಯಾಕ. ಇವ ಏನು ಮಾಡ್ಬೇಕ್ರಿ ಪರಕರ? ಏನ್ರಿ ಫೋನ್ಯಾಗ ಬರೀ ರೆಡಿಮೇಡ್ ತರ್ಸೋದು ಹಾಕೊಳ್ಳೋದು. ಅವಕ್ಕೊಂದು ತೋಳಿರಂಗಿಲ್ಲ, ಏನಿದೆ ಬಗ್ಬಂಡಿರ್ತಾವ, ಅದನ್ನ ಹಿಡಿಯಾಕ ಕಟ್ಟಿ ತೊಗೊಂಬರ್ತಾರೆ. ನನ್ನ ಕಡೆ ಒಂದು 10 ರೂಪಾಯಿ 15 ರೂಪಾಯಿ ಕೊಡ್ತಾರ. ಏನಾಕತ್ರಿ? ಮತ್ತೆ ಏನು ಮಾಡೋದು? ಮನ್ಯಾಗ ಕುಂತು ನಡಿಬೇಕಲ್ರಿ ನಮ್ಮದು ಬಾಳೆವು. ಮತ್ತು ಅದಕ್ಕೆ ನಾನು ಹೊಲಕ್ಕೆ ಗಟ್ಟಿ ಆಗ್ಬಿಟ್ಟೇನೆ. ಇವ ಜಂಪರ್ ತೊಡೋರು ಏನು ಕಡಿಮೆ ಅದಾರ ಬಿಡ್ಲೆ ಊರಾಗ. ಇವ ಪ್ರೇಮಕ್ಕಾರ ಹೇಳ್ತೇನೆ ರೀ, ಜಂಪರ್ ನೇರ್ದಾರ ತಿಂಡಿ ಹೇಳ್ತೇನೆ ನಿಮ್ಗೆ. ನಿಮ್ಮ ಹೆಂಗಾರ ಹೊಲಿರಿ. ಇಲ್ಲಿ ನೋಡ್ರಿ, ತೋಳು ಉದ್ದ ಹೇರ್ತಾರೆ ಮೊದ್ಲು. ಇವ ಏನು ತುಸು ಉದ್ದಿಟ್ಟೆ ಇವ ನೋಡಿಲಿ, ಮೊಣಕಾಲು ಉದ್ದ ಮಾಡಿದಿ ತೋಳು ಅಂತಾರ. ಆಮೇಲೆ ಅರ್ಬಿ ಕಡಿಮೆ ತಂದು ಕೊಟ್ಟಿರ್ತಾರ್ರಿ, ಒಂದೀಟು ತೋಳು 1 ಇಂಚ್ 1.5 ಇಂಚ್ ಕಡಿಮೆ ಕಾವ್ರಿ. ಅವಾಗಂತಾರ ಅಯ್ಯ ಅರ್ಬಿ ಉಳಿಸ್ಕೊಂಡಿ ನೋಡಿ, ನೀನು ಉಳಿಸ್ಕೊಂಡೆ ಯಾರಿಗಾರ ಕುಂಚಿಗೆ ಪಂಚಿಗೆ ಹೊಳಸ್ಕೊಟ್ಟಿದಿ, ತೋಳು ಗನ ಗಿಡ್ಡಾಗ್ಯವ, ಏನರ ತ್ಯಾಪಿ ಹಚ್ಚಿ ದೊಡ್ಡ ಮಾಡಿ ಕೊಡು ಇದಕ್ಕೆ ಅಂತಾರ. ಆಮೇಲೆ ಈಗ ಫ್ಯಾಷನ್ ಕಲ್ತಾರ್ರಿ, ಟಿವಿಯಾಗ ನೋಡಿ ಹಿಂದೆ ಒಟ್ಟ ಅರಿಬಿ ಇರಬಾರ್ದಂತ ಜಂಪರ್ನಾಗ, ಮತ್ತೆ ಡಿಸೈನ್ ಇರ್ಬೇಕಂತ. ಅದೇಂಗೆ ಆಕತ್ರಿ? ಅರಿಬಿಲ್ ಅಂದ್ರೆ ಡಿಸೈನ್ ಎಲ್ಲಿಂದ ಮಾಡೋದು? ಹಿಂದೆ ಅರಿಬಿಲ್ದಂಗೆ ಜಂಪರ ಇವು ಅದನ್ನೇ ಹಾಕೋಬೇಕ. ಇವ ತಣ್ಣಗ ಬರೀ ಮೇಲೆ ಇರೋ ಸುಖ ಅಲ್ಲ ಅದು ಸೈವ. ಹಿಂದೆ ಅರಿಬಿಲ್ದಂಗೆ ಜಂಪರ್ನು ಹೊಲಿಬೇಕು, ಮತ್ತೆ ಡಿಸೈನ್ ಮಾಡ್ಬೇಕಂತ. ಅರಬಿ ಓಟ ಕತ್ತರಿಸಿದಾಗದಿಂದ ಡಿಸೈನ್ ಏನವ್ರು ಬೆನ್ನಿಗೆ ಹೊಲಿಬೇಕ ಏನ? ಅವ್ರು ಹೇಳೋದ್ ಕೇಳ್ಬಿಟ್ರೆ ಹುಚ್ಚು ಮಬ್ಬು 2 ಹಿಡಿತಾವ್ರಿ. ಆಮೇಲೆ ಮುದುಕ್ಯಾರ ತಿಂಡಿರಿ ಹೇಳ್ತೀನಿ, ಮುಂದೆ ಪಟ್ಟಿ ಇಡು, ಹಿಂದೆ ಪಟ್ಟಿ ಇಡು. ಪಟ್ಟಿ ಎಲ್ಲರೂ ಯಾಕಿಡವಲ್ನಾಕ? ಇವು ತುಂಬ ಸರಗುತ್ಕೊಂತಾವ. ಎದಕ್ಕೆ ಬೇಕು ಇವ್ರಿಗೆ? ತಣ್ಣಗೆ ಹೆಂಗೆ ಹಾಕತ್ ಹಂಗೆ ಹೊಲ್ದು ಕೊಟ್ಟಿರ್ತೀನಿ, ಹಾಕೊಳ್ಳೋದು ಬಿಟ್ಟು ಅದನ್ನ ಒಂದು ಇದನ್ನ. ಆಮೇಲೆ ರೊಕ್ಕ ಕೊಡೋ ಮುಂದೆ ಬರ್ತೈತೆ ನೋಡ್ರಿ ಹೇಳ್ತೀನಿ. ಎಂಥ ಚೌಕಾಸಿ ರೀ, ಇಪ್ಪ ದೇವ್ರ, ಎದಕ್ಕೂ ಬೇಡ. ಆಮೇಲೆ ಇವು ಕಾಲೇಜ್ಗೆ ಹೋಗೋ ಹುಡುಗ್ಯಾರ್ದು ಹೇಳ್ತೇನೆ ರೀ, ಆ ಫೋನ್ಯಾಗ ಜಂಪರಿಂದ ಫೋಟೋ ತರ್ತಾರ್ರಿ. ಅವರು ಚಂದ ಇರ್ತಾರ್ರಿ, ಬಿಳೆ ಹೊಟ್ಟಿ ಬಿಳೆ ನಡ, ನೋಡಕ್ಕೆ ಚಂದ ಇರ್ತಾರ, ಹಾಕ್ಕೊಂಡಿರ್ತಾರ, ಚಂದ ಕಾಣಿಸ್ತಾವ. ಇವು ತರ್ತಾವ್ರಿ ಹೇಳ್ತೀನಿ, ಕರೆ ಹೊನಿಗೆ ಆಗಿರ್ತಾವ ತಾವ್ರ. ಆ ಜಂಪರ್ ಹೊಂಕಳ ಪೂರ್ತಿ ಕಾಣ್ಬೇಕಂತವು. ಹೊಲದ ಕೊಟ್ಟಿಂದ ಹಾಕೊಂತಾವು ನೋಡು, ಆಕಿ ಹೊಟ್ಟೆ ಹೆಂಗೆ ಕಾಣತೈತಿ, ನಂದು ಹಂಗೆ ಕಾಣವಲ್ದು ಅಂತಂದು ತಲೆ ಹಿಡಿಸ್ತಾವ್ರಿ. ತಾ ನೋಡಿದ್ರೆ ಕರೆ ಹೊಂಕಳ ಕರೆ ಹೊಟ್ಟಿ, ಇದ್ರ ಫೋಟೋದಾಗಿರ್ತೈತಿ ಬಿಳೆ ಹೊಟ್ಟಿ. ಇವ್ರದ್ದು ಕರೆ ಹೊಟ್ಟಿನ ಬಿಳೆ ಹೊಟ್ಟಿ ಹೆಂಗೆ ಮಾಡ್ಲಾನ? ಇವ ಜಂಪರ್ ಹೊಲಿಯೋದೇನು ಸುಖ ಇಲ್ಲ ಬಿಡು. ಕೇಳ್ತಿರಲ್ಲ, ತಣ್ಣಗ 10 ತಿಂಗಳು ಹೊಲ್ದು ಆರಾಮಿಲ್ದಂಗೆ ಆಗಿತ್ರಿ. ಡಾಕ್ಟ್ರ್ ಕಡೆ ಹೋದ್ರೆ ಹೇಳ್ತಾನೆ ಡಾಕ್ಟ್ರು, ನಿಮ್ಮ ಮೈಯಾಗ ಒಂದು ಹನಿ ರಕ್ತನ ಇಲ್ಲ ಅಂತಾನ. ಅವ್ರು ಡಾಕ್ಟ್ರದಂತ ತಿಂಡೆ ಏನಾರ ತೋರ್ಸಕ್ಕೆ ಹೋಗು, ಮೈಯಾಗ ರಕ್ತನ ಇಲ್ಲ ಅಂತಾರ. ಮತ್ತೊಂದು ಏನು ಹೇಳೋದಿಲ್ಲ ಅವ್ರು. ಮತ್ತೊಂದು 16 ಗುಳಿಗೆ ಬರೆದು ಕೊಡ್ತಾರು, ಟಾನಿಕ್ಕು ಅದು ಇದು ಅಂತ. ಮತ್ತೆ ತಗೊಂಡ್ರೆ ಎಲ್ಲ ರಕ್ತ ಆಗ್ತೈತಿ. ಮತ್ತೆ 2 ತಿಂಗಳ ಬಿಟ್ಟು ತೋರ್ಸಕ್ಕೆ ಹೋದ್ರೆ ಮತ್ತೆ ಅದನ್ನ ಹೇಳ್ತಾರು, ನಿಂದ ಮೈ ಒಳಗೆ ರಕ್ತನೂ ಇಲ್ಲ ಏನೂ ಇಲ್ಲ ಅಂತ ಅದ ಮತ್ತೆ ಹೇಳ್ತಾರು. ಅದಕ್ಕೆ ಮತ್ತೆ ಕುಂತು ವಿಚಾರ ಮಾಡಿದೆ, ಹೊಲಿಸ್ಕೊಂಡಿವು ಜಂಪರ್ ಹಾಕೊಂತಾವು, ನಾನು ಹೊಲ್ದು ಹೋಗಿ ಡಾಕ್ಟ್ರ್ ಮನೆ ಉದ್ಧಾರ ಮಾಡೋದು ಇದ್ಯಾಕೆ ಬೇಕು? ತಣ್ಣಗೆ ಹೊಲಕ್ಕೆ ಹೋದ್ನಿ ಅಂದ್ರೆ 4 ರೊಟ್ಟಿ ಹೊಕ್ಕಾವು, ರಗತಾನ ಹಾಕತಿ, ಇನ್ನೊಂದು ಹಾಕತಿ. ಯಾಕೆ ಬೇಕಂತೆ ಗಟ್ಟಿ ಆಗ್ಬಿಟ್ಟೆ ನೋಡಿ ಹೊಲಕ್ಕೆ ಈ ವರ್ಷ. ಇವ ಕರೆನವ, ಇವ ಮನೆಯಾಗಿದ್ರೆ ತಲೆ ಚಿಟ್ಟಂತತೆ ನೀನು. ಇವ ನಮ್ಮ ಅತ್ತಿ ಮಕ ನೋಡಾಕತ್ನಿ ಅಂದ್ರೆ ನನ್ನ ತಲೆ ಕೆಟ್ಟ ಯಾವಾಗ ಹೊಲಕ್ಕೆ ಓಡೇನೆ ಅನ್ನಂಗೆ ಆಕತ್ ನನಗೆ. ಇವ ಕರೆನ ಇವ ರಾತ್ರಿ ಗಂಡು ಗುಳ್ದು ಕೇಳ್ದ, ವಟ ಕುಡಿದು ಬಂದೆ. ಅವು ಮುಂಜಾನೆ ಬಿದ್ದಿರ್ತಾವ 10 ಗಂಟೆ ಮಟ, ಇನ್ನೂ ಎದ್ದಿರಂಗಿಲ್ಲ. ಆರಾಮ್ ನೆಮ್ಮದಿಲೆ ಒಂದಿಷ್ಟು ರೊಟ್ಟಿ ಪಲ್ಯ ಮಾಡಿ ಕಟ್ಕೊಂಡ್ಬರ್ಬೇಕಂದ್ರೆ ಇವ್ರು ಚಲೋ ಆಕೈತಿ. ಮುಂಜಾನೆ ತಿಂಡಿ ಬರಲ್ಲಿ ಮಟನೂ ಓದಿರ್ತಾವ, ಹಂಗ ಕತ್ತಿ ಓದ್ರದಂಗ. ಇನ್ನು ಮಕ್ಕಳು ನೆಟ್ಟಗೆ ಬಾಳೆ ಮಾಡಿದ್ರು, ಬಾಳಿತ್ತು ಏನಿಲ್ದ ಮತ್ತೆ ಇಷ್ಟ ನಮ್ಮ ಮೇಲೆ ಗುಬೆ ಕುಂದರ್ಸ್ತಾರು. ಇವ ಹಂಗ ಬಿಡ್ಲೆ ಎಲ್ಲಾರ್ದು ನಮ್ಮನಿ. ನನಗರ ರಾತ್ರಿ 9 ಗಂಟೆ ಯಾಕರ ಆಕತಿಪ್ಪ ಅನಿಸ್ತತ್ ನೋಡು. ಅಯ್ಯೋ ಪ್ರೇಮಕ್ಕ, ನೀನು 9 ಗಂಟೆ ಅಂತಿದ್ದಿ. ನಮ್ಮ ಮನ್ಯಾಗ ಹೇಳ್ತೀನಿ 7:15 ತುಟಿ ಒಣಗತ್ತೆ, ಏನು ಮಾಡೋಣ? 11ಕ್ಕೆ ಬರ್ತಾರ ನೋಡು ಅವತಾರ ತಗೊಂಡು, ಬಾಗ್ಲಾ ದಬ್ ಬಾರಿಸ್ಕೊಂತ, ನಮಗ್ ಬಾಗ್ಲಾ ತಾಗ್ಯವ್ರಿಲ್ಲ, ಇಲ್ಲ 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 ಅಂತ ಹಾಡ್ಕೊಂತ ಬೇಡ ಇವ ರಾತ್ರಿ ಒಂದು ಬೆಳತನಕ ಅವತಾರ. ಇನ್ನೇನು ಮುಂಜಾನೆ ಎದ್ದು ಹಂಗಾರ ಒಂದಿಟ್ಟು ಏನರ ಮಾಡಿ ಕಟ್ಕೊಂಡ್ಬರ್ಬೇಕಂತ ರಪಾಟ್ ಜ್ವಾರಿ ಮಾಡ್ತಿರ್ತೇವೆ. ತಿಂಡಿ ಹೇಳ್ತೈತೆ ನೋಡಿ ನಮ್ಮ ಮುದುಗಳಿದು. ನೀನು ಚಲೋ ಮಾಡ್ತಾಳೆ ಹೇಳ್ತೀನಿ. ಯಾವಾಗ ಸುಮ್ಮನೆ ಕಳ ಏನವ ಯವ 9:30 ಅಂದ್ರೆ ಬಂದುಬಿಡ್ತೇನೆ ನಾ ರೊಟ್ಟಿ ಕಟ್ಕೊಂಡು. ಯಾವಾಗಾರ ಯಾಕೆ ಸುಮ್ಮನೆ ಆಗೋಲು ಬೆಳತನಕರ ಹೋದ್ರು ಬಲ್ವ. ನಮ್ಮ ಮನೆ ನಾವು ಹೇಳ್ತಾನೆ ಬರ್ತಾನ 10 ಗಂಟೆ ಕೆಲಸದಿಂದ ಕೊಡೋದು, ಮತ್ತೊಂದು ಬಾಟ್ಲಿ ತಂದಿರ್ತಾನ, ಮತ್ತೆ ಅದಕ್ಕೆ ನೀರು ಹಾಕೊಂಡು ಕುಂದಿರ್ತಾನೆ ಗ್ಲಾಸ್ ಇಟ್ಕೊಂಡು. ಇದನ್ನ ಮತ್ತೆ ಯಾವಾಗ ಕಾಮಿಗಿರ್ತೈತಿ ಮನ್ಯಾಗ,
ಅವು ಕುಡಿದು ಒಳಗೆ ಹೊಕ್ಕಲ್ಲ ಹಂಗಾರ ಉಣ್ಣ ಅಂತ ನಾನು ಉಂಡು ಮಕ್ಕೊಂಬಿಡು ನಾನು ಉಂಡು ಓಸಿ ಬೆಳಗ್ಗೆ ಇಡ್ತೇನೆ ಅಂತ ನಾನು ಅದಕ್ಕೆ ಇದಕ್ಕೇನು ತ್ರಾಸ ಆಕೈತೆ ನಮ್ಮ ಮತ್ತಿಗೆ ಅಯ್ಯೋ ನನ್ನ ಮಗ ಒಟ ಒಟ ಹಸ್ತಾಳ ಹಿಂಗಾಗಿ ಉಣ್ಣಂಗಿಲ್ಲ ಹಂಗ ಮಕ್ಕೋತಾನ ಅಂತ ಒದರ್ತತಿ ಹುಚ್ಚನಾಯಿ ಒದರ್ದಂಗ ಅಲ್ಲ ಹಿಗ್ಗದ್ ಬಿಡಪ್ಪ ಅಂದ್ರೆ ಕೇಳಲಿಲ್ಲ ಹೌದಾ ಮತ್ತಟ್ಟು ಹೆಚ್ಚು ಮಾಡಿದ ಹಿಗ್ಗಿ ಹಾಳಾಗಿ ಹೋಗಂತ ಕೈ ಬಿಟ್ಬಿಟ್ಟಿವಿ ಈಗ ಹೀಗೆ ಬಂದಿಂದ ಉಂಡು ಮಕ್ಕೋರ್ಪ ಅಂತ ಹೇಳೋದು ಅದೊಂದು ಗೋರ ಬಿಟ್ಟೈತೆ ನಮ್ಮ ಮನ್ಯಾಗ ಅದಕ್ಕೆ ಈಗ ತಲೆ ಕೆಡ್ಸ್ಕೋದಿಲ್ಲ ನಾನು ಉಣ್ಣು ಅಂತ ಹೇಳಂಗಿಲ್ಲ ಇನ್ಮೇಲೆ ಉಣ್ಣು ಅನ್ನಂಗಿಲ್ಲ ಉಣ್ಣೋದು ಬಿಡುನು ಅನ್ನಂಗಿಲ್ಲ ತಣ್ಣಗೆ ನಾನು ನಮ್ಮ ಮಕ್ಕಳು ಕರ್ಕೊಂಡು ಉಂತಾನೆ ಉಂಡು ಸುಮ್ಮ ಮಕ್ಕೊಂಡ್ಬಿಡ್ತಾನೆ ಅಷ್ಟೇ ಇನ್ನು ಗಟ್ಟಿ ಆಗ್ಬಿಟ್ಟೆ ನಾನು ಅಲ್ಲ ಮಗಗೆ ಬುದ್ಧಿ ಹೇಳೋದು ಬಿಟ್ಟು ಮತ್ತೆ ನಿಂಗೆ ಬೈತಾರು ಮತ್ತು ಮಗ ಬರೋ ಮುಂದೆ ಮಿರ್ಚಿ ಬಜ್ಜಿ ಪುಗ್ಗೆವು ಎಲ್ಲ ಕಟ್ಟಿಸ್ಕೊಂಬಂದಿರ್ತಾನ ಮತ್ತೇನು ಹ್ಯಾಂಗೆ ಸಪ್ಪಳು ಇಲ್ದಂಗೆ ಕೊಡ್ತಾನ ತಿಂತಾಳ ಅವನು ಕುಂತು ಕಟ್ಟಿ ಮ್ಯಾಗ ಮತ್ತು ಇನ್ನು ಹೊಟ್ಟೆ ಹಸಿ ಅಂದ್ರೆ ಯಾಕೆ ಹಸೆ ಕುಕ್ಕತಿ ಎರಡು ಯಾವಾಗ ಉಂಟಾವಲ್ವ 11 ಮೇಲೆ ಹೊಕ್ಕ ಒಳಗೆ ಅಡುಗೆ ಮನೆಗೆ ಉಣ್ತಾವ ಬಿಡ್ತಾವ ದೇವರ ಬಲ್ಲ ಹೌದ್ರಿ ನಮ್ದು ಅತ್ತಿಂದು ಭಾಳ ಸೀರೆ ಖರಾಬ್ ಮಾಡ್ತಾರು ಮತ್ತು ಮಕ್ಕಳಿಗೆ ನನಗೆ ಬರೇ ಬೈಯೋದು ಯಾವಾಗ ನೋಡಿದ್ರು ಮತ್ತು ಮಾಡಿಟ್ಟಿದ್ದು ತಿನ್ನಕ್ಕೂ ಶಾಣೆ ಅದಾರು ಮತ್ತು ಅಂಡ ಸಾರು ಮಾಡಿದ್ರೆ ಅಂಡ ತಿಂತಾರು ಬರೀ ಸಾರು ಇಡ್ತಾರು ಇಬ್ರು ತಿಂದು ಕ್ಯಾಸ ಕುಂತು ಬಿಡ್ತಾರು ಕಟ್ಟಿ ಮೇಲೆ ಫೋನ್ಯಾಗ ಅದು ವಿಡಿಯೋ ನೋಡ್ಕೊಂತ ನಕ್ಕೊಂತ ಮತ್ತು ನಾನು ಮಕ್ಕಳು ಹೋದ್ರೆ ಏನೂ ಇರಂಗಿಲ್ಲ ಒಳಗೆ ಅಯ್ಯಯ್ಯ ಪಾಪ ಮತ್ತು ಹುಡುಗರಿಗೆ ಏನು ಕೊಡ್ತಿಲ್ಲ ಪಾತಿ ಅದಕ್ಕೆ ಸಾಂಬಾರು ಮಾಡಿರ್ತೇನಲ್ಲ ಪ್ರೇಮಂದು ಅಕ್ಕ ಮತ್ತು 5-6 ತತ್ತಿಗೂ ತೆಗೆದು ಮುಚ್ಚಿಟ್ಟು ಬಿಟ್ಟಿರ್ತೇನೆ ರೀ ಸಾರು 3 ತತ್ತಿಗೂ ಬಿಟ್ಟಿರ್ತೀನಿ ಮತ್ತು ಗಂಡ 2 ತಿಂತಾನು ಮತ್ತು ಅತ್ತಿ 1 ತಿಂತಾಳು ಏನು ಮಾಡಬೇಕು ಇಂಥ ಗಂಡ ಅತ್ತಿ ಅದಾರು ಬೇಷ್ ಮಾಡಿರ್ತೀವಿ ಬಿಡ್ಲೆ ಪಾತಿ ಮೊದ್ಲ ಮುಚ್ಚಿಟ್ಟು ಮತ್ತು ದಿನ ಸಾರಿಗೆ ಯಾರು ಹೇಳ್ತಾರ ಬೇಷವು ಅಲ್ಲ ತನಗರ ಊರು ಹೋಗಂತತಿ ಕಾಡ್ಬಾ ಅಂತತಿ ಮೊಮ್ಮಕ್ಕಳದಾಗ ತಿನ್ಲಿ ಅನ್ನೋದಿಲ್ಲ ನೋಡೋದಕ್ಕೆ ಮುದುಕಿಗೆ ನಮ್ಮ ಮನೆ ಅಂದರ 9ಕ್ಕೆ ಹೊಕ್ಕತಿ ಮಿಶಿ ತಿರುಕ್ಕೊಂತ ಹೇಳ್ತಾನೆ ನಿನಗೆ ಬರ್ತಾನೆ ನೋಡು 10ವರೆಗೆ ಅತ್ತಾಗಿಂದ ಇತ್ತಾಗ ಬೀಳ್ತಾನ ಇತ್ತಾಗಿಂದ ಅತ್ತಾಗ ಬೀಳ್ತಾನ ಬರೋತ್ತಿಗೆ ಊಟನ ಅಂತಾನ ಮತ್ತು ತಾಟ್ ಹಚ್ಚಿ ಕೊಡ್ತಾನೆ ಆ ಪಲ್ಯ ಏನೈತೆ ಅನ್ನೋದು ಕಾಣೋದಿಲ್ಲ ನೋಡು ಅವಂಗ ಆ ಪಲ್ಯ ಬಿಟ್ಟು ಒಣ ರೊಟ್ಟಿನ ತಿಂದಿರ್ತೈತಿ ದಿನಾನು ಅಯ್ಯ ಪ್ರೇಮ ಕಾಕ ಇಡು ತೋರಿಸ್ಬಾರ್ದು ನೀನು ಇಲ್ಲಿ ಪಲ್ಯ ಐತೆ ನೋಡು ಅಂತೇಳಿ ಅಯ್ಯ ಪಿಸ್ರಿ ಎಲ್ಲಿ ದಿನ ಒಂದಕ್ಕೂ ಪಲ್ಯ ಇಲ್ಲ ಐತೆ ನೋಡು ಚಟ್ನಿ ಇಲ್ಲ ಐತೆ ಅಂತ ತೋರ್ಸಕ್ ಹೋಗ್ಲಿ ಮತ್ತೆ ಪಲ್ಯ ತಿಂತಾರ ಏನಿಲ್ರಿ ಅದನ್ನ 3 ರೊಟ್ಟಿ ಕೊಟ್ಟಿರ್ತೇನೆ ಪಲ್ಯವು ಸಾರು ಹಾಕಿ ಸಾರ್ನ್ಯಾಗ 3 ರೊಟ್ಟಿ ತಿಂತಾನ ಹಿಂದಾಗಡೆ ಆ ಪಲ್ಯನ ಅನ್ನ ಅಂತ ತಿಳ್ಕೊಂಡು ಅದನ್ನ ಪಲ್ಯ ತಿಂದು ಕೈ ತಕೊಂಡ್ಬಿಡ್ತಾನ ರೊಟ್ಟಿಯಾಗಿಂದ ಅನ್ನ ನೀಡಾಕ ಅನ್ನ ಡಬ್ರಿ ತಗೊಂಡು ಹೋದ್ರ ಅಂತ ನನಗೆ ಹೇಯ್ ಸೈಡಿಗೆ ಅನ್ನ ನೀಡಿದಲ್ಲ ನಾನು ನೀಚ ಅದೇನೇ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತೀನ ಅಂತಾನ ಏನ್ ಮಾಡ್ತೀರಿ ಹಿಂಗ ನಮ್ಮ ಮನ್ಯಾಗ ಮತ್ ನೀವು ಹೇಳ್ಬೇಕು ಇದು ಪಲ್ಯ ಐತಿ ಮತ್ತೆ ಅನ್ನ ಅಲ್ಲ ಅಂತ ಹೇಳಿ ಯವ್ವ ಒಮ್ಮೆ ಹಂಗ ಅನ್ನಿಲಿ ಅಲ್ಲ ಪಲ್ಯಕ್ಕ ಅನ್ನ ಅಂತೀಯಲ್ಲ ನಿನ್ನ ಹುಚ್ಚಮೂಳಿ ಅಂದ್ಯಾ ತಿನ್ಸಾಕ್ ಬಂದ್ಬಿಡ್ತಾನ ತಿಂದು ನೋಡು ಅನ್ನ ಹೌದಾ ಅಲ್ಲ ಅಂತ ಹೇಳಿ ಅದಕ್ಕೆ ಅವಾಗಿಂದ ಅನ್ನನೂ ಅನ್ನಂಗಿಲ್ಲ ಸಾರನು ಅನ್ನಂಗಿಲ್ಲ ಏನು ಕೇಳ್ತಾನ ಅದನ್ನಷ್ಟು ನೀಡಿ ಸುಮ್ಮನೆ ಮಕ್ಕೊಂಡ್ಬಿಡ್ತಾನೆ ನೋಡು ಇವ ನನ್ನ ಗಂಡ ಮೊದಲೇ ಜಿಪ್ ಶೆಟ್ಟಿರಿ ಒಂದು ಇಟ ಕುಡಿದು ಬರ್ತಾನೆ ಬರೋದು ಆದ್ರೆ ನಮ್ಮ ಅತ್ತಿ ನನ್ನ ಮಗ ಬಾಳುವಂತ ಇದೈತೆ ನೋಡಿದ್ದು ಸೊಸಿ ಎದಕ್ಕೂ ಬೇಡ ಅಂತ ಹೇಳಿ ಬಂದರ ಮುಂದೆ ಬರೇ ಚಾಡ ಹೇಳೋದ್ರಿ ಬರೇ ಚಾಡ ಹೇಳೋದು ನನ್ನ ಮಗ ಒಂದು ಕುಡಿಯಂಗಿಲ್ಲ ಅಡಿಕೆ ಹೋಳು ಹಾಕಂಗಿಲ್ಲ ಹಂಗೆ ಹಿಂಗೆ ಬರೇ ನಂದ ಪಿರಾದಿ ಹೇಳೋದು ಅವ್ರ ಮುಂದೆ ಅಲ್ಲ ಹೇಳ್ರಿ ನೀವು ಮನೆಗೆ ಅತಿ ಮೇಲೆ ಸಂತಿ ತರ್ತಾನ ಹಬ್ಬಕ್ಕೂ ಹಂಗೆ ಹಬ್ಬಕ್ಕೆ ಭಾಳ ಅಂದ್ರೆ ಒಂದು ಅರ್ಧ kg ಬೆಲ್ಲ ಅಷ್ಟು ಹೆಚ್ಚಿಗೆ ತರ್ತಾನ ಅರ್ಧ kg ಬೆಲ್ಲದಾಗನ ಹಬ್ಬ ಮಾಡ್ಬೇಕು ಮತ್ತು ಅದಕ್ಕೆ ನಾ ಏನು ಮಾಡ್ತೀನಿ ತಿನ್ನ ಹುಡುಗರು ನಮಗೂ ಬೇಕು ತಿನ್ನಕಂದು ಒಂದು ಇಷ್ಟು ಜಂಪರ್ ಹೊಲಿದು ರೊಕ್ಕ ಬಂದಿರ್ತಾವಲ್ಲ ಅವನ್ನ ಬೆಲ್ಲ ಮತ್ತು ಶೇಂಗಾ ಅವನ್ನೆಲ್ಲ ತಂದು ಮತ್ತು ಹಬ್ಬದಾಗ ಉಂಡಿ ಪಂಡಿ ಕಟ್ಕೊಂಡಿರ್ತೀವಿ ನೋಡ್ರಿವ ನನ್ನ ಮಗ ಗಂಡಸಾಗಿ ಮನೆ ನಡ್ಸೋದು ಸುಳ್ಳು ಮಾಡ್ತಾಳ ತಾ ಗಂಡಸಿನಕ್ಕಿಂತ ಬಲ ಆಗಿ ಮನೆ ನಡ್ಸಕ್ಕೆ ಹೋಗ್ತಾಳ ನನ್ನಿಂದ ನಡಿತೈತನ ಅನ್ನೋದು ಗತ್ತು ತೋರಿಸ್ತಾಳ ಅಂತ ಹೇಳಿ ಒಡಕ್ ಟೇಪ್ ರಿಕಾರ್ಡ್ ಇರ್ತೈತಲ್ರಿ ನಮ್ಮನಿ ವಡ 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 ಹಸ್ತತ್ರಿ ಹಿಂಗಾಗಿ ಕಟ್ಟಿ ಮೇಲೆ ಹೊಲ್ಕೋತ ಕುಂದಿರ್ತಿದ್ನೆ ಬಡ ಬಡದು ಒಂದು ರೇಡಿಯೋ ತಂದನ್ರಿ ಅವ್ನು ನನ್ನ ಗಂಡ ಅದ್ರಾಗ ರಾಜ್ಕುಮಾರ್ನ ಹಾಡಿರ್ತಾವ ಹಚ್ಕೊಂಡು ಈಗ ಅನುಕೂಲ ಮತ್ತೆ ಎಲ್ಲ ಹೋತಲ್ರಿ ತಣ್ಣಗೆ ಹೊಲಕ್ಕೆ ಕಣ್ಣು ಕಾಣ್ಲಾರ್ದಂಗೆ ಬಂದ್ಬಿಡ್ತಾನೆ ಒಟ್ಟು ಏನಾರ ಯಾಕಾಗಲಿ ಜಲಂ ಸುಖ ಆಯ್ತು ನೋಡ್ರಿ ಯವ್ವ ಅದಕ್ಕೆ ಮತ್ತೆ ನಾನು ಪರಕ್ಕ ಇದ್ದರು ಇಲ್ದರು ಎಲ್ಲ ಹಾರೆ ಹುಡ್ಕೊಂಡ್ ಬಂದು ಮತ್ತೆ ಹೊಲಕ್ಕೆ ಬರೋದು ನಾವು ಶ್ರೀಮಕ್ಕ ಬಿಳೆ ಗಾಡಿ ಬಂತು ನೋಡು ನಡ್ರಿ ಊಟ ಮಾಡೋಣ ಅಯ್ಯ ತಡಿಲೇ ರೇಣಿ ಯಾಕೆ ಬಂದ್ರಿ ಭವನ್ದಕ್ಕ ಈ ಮುಂಬು ಮುಟ್ಟಿಸಿ ಉಣ್ಣನಂತ ತಗೋರಿ ನಡ್ರಿ ನಮ್ಮ ಮನೆ ಪುರಾಣ ಮುಗಿಯಂಗಿಲ್ಲ ಬಡ ಬಡ ಇದನ್ನ ಮುಟ್ಟಿಸಿ ಉಂಡು ಮತ್ತೆ ಹಿಡೇನಂತ ಪ್ರೇಮಂದು ಅಕ್ಕ ನಮ್ದಕ್ಕೂ ಹೊಟ್ಟಿಗೂ ಭಾಳ ಹಸಿ ಕುಂತೈತಿ ಹೌದನ್ಲೇ ಪಾತಿ ನಡಿ ಹಂಗಾರ ಉಂಡೆ ಮಾಡೋಣಂತ ನಡ್ರಿ ತಡ್ರಿ ನೀವು ಹೋಗೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಹೊಸದಾಗಿ ಯಾರು ಈ ವಿಡಿಯೋನ ನೋಡಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.